అయిపోయింది మనం చనిపోతున్నాం అని చెప్పాను. వాళ్ళు ఏడుస్తున్నారు. ఇక నేను ఆ డోర్ పగలగొట్టడం పిల్లల్ని టకటక అట్లే ఆ ಗ್ಲಾಸ್‌లోనే ಅಂದಿచ్ಚಾను. ಕರ್ನೂಲಿನ ಚಿನ್ನಟೇಕೂರು ಅನ್ನುವಂತಹ ಜಾಗದಲ್ಲಿ ನಡೆದಂತಹ ವೇಮೂರಿ ಕಾವೇರಿ ಬಸ್ ದುರಂತದಲ್ಲಿ ಸುಮಾರು 20 ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ. ಆದರೆ 19 ಮಂದಿ ಅದೃಷ್ಟವಶಾತ್ ಪ್ರಾಣ ಉಳಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಬೆಂಗಳೂರಿಗ. ಖುದ್ದು ತೆಲುಗಿನ ಬಹುಪಾಲು ಮಾಧ್ಯಮಗಳಲ್ಲಿ ಇದೀಗ ಈ ವ್ಯಕ್ತಿ ವೈರಲ್ ಆಗ್ತಿರುವಂಥದ್ದು. ಇವರು ಅದೊಂದು ಬಹುಮುಖ್ಯ ವಿಚಾರವನ್ನು ಹೇಳ್ತಾರೆ. ಆಲ್ಮೋಸ್ಟ್ ಬೆಳಗಿನ ಜಾವ 3 ಗಂಟೆ 2 ನಿಮಿಷ ಅವರು ನಿದ್ದೆ ಬಂದಿರೋದಿಲ್ಲ. ಯಾಕಂದರೆ ಒಂದು ತೊಡೆ ಮೇಲೆ 2 ವರ್ಷದ ಮಗ ಇದ್ದಾನೆ, ಅಭೀರ ಅಂತ ಅವನ ಹೆಸರು. ಮತ್ತೊಂದು ಕಡೆ ಪಕ್ಕದಲ್ಲೇ ಅಪ್ಪನನ್ನು ಒಂದು ಕೈಯನ್ನು ಬಿಗಿದಪ್ಕೊಂಡು ಮಗಳು ಕೂತಿದ್ದಾಳೆ. ಮಗಳು ಶ್ರೀಲಕ್ಷ್ಮಿ ಅಂತ. ಆ ಇಬ್ಬರೂ ಕೂತಿರೋದ್ರಿಂದ ಆ ಮಕ್ಕಳ ಬಗ್ಗೆ ಎಚ್ಚರಿಕೆ ಇತ್ತು. ನಿದ್ದೆ ಹೋಗಿಲ್ಲ. ಯಾರು? ಕಾಪರ ಅಶೋಕ್ ಅನ್ನುವಂಥವ್ರು. ನೀವು ವಿಡಿಯೋದ ಆರಂಭಕ್ಕೂ ಮುನ್ನ ಅವ್ರು ಮಾತಾಡೋದನ್ನು ನೋಡಿದ್ರಿ. ಅವ್ರು ಹೇಳ್ತಾರೆ, ಆ ಪತ್ನಿ ಶ್ರೀಹರ್ಷಾಗೆ, ನೋಡಮ್ಮ ಅಷ್ಟೇ, ನಾವು ಸತ್ತೋಗ್ತಾ ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ, ದೇವರ ದಯೆ ಇದ್ದರೆ ಅದೃಷ್ಟ ಇದ್ದರೆ ನಾವು ಬದುಕ್ತೀವಿ ಅಷ್ಟೇ ಅಂತ ಹೇಳಿದ ಕೂಡಲೇ ಆ ಹೆಣ್ಮಗಳು ಕಣ್ಣೀರಾಗ್ತಿರ್ತಾಳೆ. ಆ ಮಕ್ಕಳು ಕೂಡ ಕಣ್ಣುಜ್ಕೊಂಡು ನೋಡ್ತಾ ಇರ್ತವೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಷ್ಟರಲ್ಲೇ ಎಮರ್ಜೆನ್ಸಿ ಡೋರನ್ನು ಫಸ್ಟ್ ಟೈಮ್ ಬ್ರೇಕ್ ಮಾಡೋದು ಈ ಕಾಪರ ಅಶೋಕ್ ಅವರು. ಯಾಕೆ? ಇವ್ರು ನೋಡಿ, ಹಿಂದೆ ಮುಂದಿನ ಡೋರ್ ಕಡೆಯಿಂದ, ಯಾಕಂದರೆ ಡೋರ್ ಜಾಮ್ ಆಗಿತ್ತು, ಓಪನ್ ಆಗಿಲ್ಲ, ಆ ಕಡೆ ಬೆಂಕಿ ಬರ್ತಾ ಇದೆ, ಆಲ್ರೆಡಿ ಹೊಗೆ ಶುರುವಾಗಿದೆ. ತುಂಬ ಅಂದರೆ ತುಂಬ ಕಡಿಮೆ ಸೆಕೆಂಡ್ಗಳು, 100-180 ಸೆಕೆಂಡ್, ಆಲ್ಮೋಸ್ಟ್ ಒಂದು 3 ನಿಮಿಷ ಅಷ್ಟೇ. ಆ ಒಂದೊಂದು 7-8 ಸೆಕೆಂಡ್ 10 ಸೆಕೆಂಡ್ಗೆ ಒಬ್ಬೊಬ್ಬರೇ ಹೇಗೆ ಉರುಳ್ತಾ ಉರುಳ್ತಾ ಕೆಳಗೆ ಬೀಳ್ತಾರೆ ಅಂದರೆ, ಖುದ್ದು ಈ ಕಾಪರ ಅಶೋಕ್ ಅವರು ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ಇದೆ, ಬಿಗ್ ಟಿವಿ ಅನ್ನುವಂತಹ ಒಂದು ಚಾನೆಲ್ಗೆ, ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಮೊದಲು ಆ 2 ವರ್ಷದ ಅಬೀರನನ್ನು ಕೆಳಗಿಳಿಸ್ತಾರೆ. ಅದಾದಮೇಲೆ ಮಗಳು, 6 ವರ್ಷದ ಮಗಳು ಶ್ರೀಲಕ್ಷ್ಮಿಯನ್ನು ಕೆಳಗಿಳಿಸ್ತಾರೆ. ಅನಂತರದಲ್ಲಿ ಪತ್ನಿ ಶ್ರೀಹರ್ಷರನ್ನು ಕೆಳಗಿಳಿಸ್ತಾರೆ. ಆದಮೇಲೆ ಇವ್ರು ಧುಮುಕ್ಬೇಕಾದ್ರೆ ಅವ್ರಿಗೊಂಚೂರು ಪ್ಯಾಚಸ್ ಆಗಿದೆ. ಅವರಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸುಮಾರು 19 ಜನ ಒಬ್ಬರಾದ್ಮೇಲೆ ಕೊನೆಗೆ ಯಾರು ಬಚಾವಾದರೂ ಅವರಿಗೆ ಸ್ವಲ್ಪ ಮಟ್ಟಿಗಿನ ಹೆಚ್ಚಿನ ಬೆಂಕಿ ತಾಕಿ ಸ್ವಲ್ಪ ಗಂಭೀರವಾಗಿ ಗಾಯ ಆಗಿದ್ದಾರೆ. ಆದರೆ ಅದೃಷ್ಟವಶಾತ್ ಅವರೆಲ್ಲ ಬದುಕಿರುವಂಥದ್ದು. ಕೇವಲ 100-180 ಸೆಕೆಂಡ್ಗಳಷ್ಟೇ. ಒಂದು ವೇಳೆ ಅಲ್ಲಿ ಇನ್ನೊಂಚೂರು ಹೆಚ್ಚಿನ ಸಮಯ ಇದ್ದಿದ್ದರೆ, ಯಾಕಂದರೆ ತುಂಬ ಚಿಕ್ಕ ಜಾಗ ಇರುತ್ತೆ, ಅಲ್ಲೇ ಉದ್ದೂಕ ಮಲಗ್ತಾರೆ. ಅಷ್ಟಕ್ಕೂ ಕೂಡ ದೊಡ್ಡ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ, ಇಷ್ಟಕ್ಕೆ 600 ರೂಪಾಯಿ 1000 ರೂಪಾಯಿ ಅಂತೆಲ್ಲ. ಪ್ರೈವೇಟ್ ಬಸ್ಗಳ ಲೆಕ್ಕಾಚಾರವೇ ಆಗಿರುತ್ತೆ. ಈ ವೇಮೂರಿ ಕಾವೇರಿ ಬಸ್ ಇದೆಯಲ್ಲ, ಈ ಬಸ್ ಈ ಹಿಂದೆ ಕೂಡ 6 ವರ್ಷಗಳ ಹಿಂದೆ ಇಂಥದ್ದೇ ಒಂದು ಆಕ್ಸಿಡೆಂಟ್ಗೆ ಬಲಿಯಾಗಿತ್ತು. ಅವತ್ತು ಕೂಡ ಸುಮಾರು 10 ಡಜನ್ ಗಟ್ಟಲೆ ಜನ, 13 ಅಥವಾ 12 ಜನ ಸಾವನ್ನಪ್ಪಿದ್ರು. ಅದಾದ ಮೇಲೂ ಕೂಡ ಈ ವೇಮೂರಿ ಕಾವೇರಿ ಬಸ್ ದುರಂತಗಳಿಂದ ದೂರ ಆಗಿಲ್ಲ. ಆ ಬಸ್ಸನ್ನು ನಂಬಿಕೊಂಡು ಯಾವ ಪ್ರಯಾಣಿಕರು ಬಸ್ ಹತ್ತುತ್ತಾರೆ, ಆ ಪ್ರಯಾಣಿಕರಿಗೆ ಒಂದು ಗ್ಯಾರಂಟಿಯನ್ನಂತೂ ಇದುವರೆಗೂ ಕೊಟ್ಟಿಲ್ಲ. ಇದಕ್ಕೂ ಮುಂಚೆ ನಿಮಗೆ, ಯಾಕಂದರೆ ಈ ವ್ಯಕ್ತಿಯ ಹಿನ್ನೆಲೆ ಒಂದು ಹೇಳಬೇಕು, ಯಾರು? ಕಾಪರ ಅಶೋಕ್ ಅವರದ್ದು. ಅದಕ್ಕೂ ಮುಂಚೆ ಇದೆಲ್ಲಕ್ಕೂ ಕಾರಣವಾಗಿದ್ದು ಒಂದು 21 ವರ್ಷ ವಯಸ್ಸಿನ ಶ್ರೀ ಶಿವಶಂಕರ್ ರೆಡ್ಡಿ ಅನ್ನುವಂತಹ ಯುವಕ. ಇದೇ ಚಿನ್ನಟೇಕೂರು ಸಮೀಪದ ಗ್ರಾಮದವನು. ಗ್ರಾನೈಟ್ ಕೆಲಸಕ್ಕೆ ಅಂತ ಹೋಗ್ತಿರ್ತಾನೆ. ಬೈಕ್ನಲ್ಲಿ ಇವನು ಬರ್ತಾನೆ, ರಾಂಗ್ ರೂಟಲ್ಲಿ ಹೋಗ್ತಾನೆ. ಬೇಗ ಹೋಗಬೇಕು ಕೆಲಸಕ್ಕೆ ಅನ್ನೋ ಕಾರಣಕ್ಕೋಸ್ಕರ ರಾಂಗ್ ರೂಟಲ್ಲಿ ಹೋಗ್ತಾನೆ. ಅವ್ರ ತಾಯಿ ಹೇಳಿರ್ತಾಳೆ, ಊಟ ಮಾಡಿದ್ದೀನಪ್ಪ, ಬಿರಿಯಾನಿ ತಿನ್ಕೊಂಡು ಹೋಗ್ಬಿಡು ಅಂತ ಏನೋ ಹೇಳ್ತಾರೆ. ಆದರೆ ಅವನು, ಇಲ್ಲ, ನಾನು ಬಂದು ಬೆಳಗ್ಗೆ ತಿಂತೀನಿ, ಈಗ ನಾನು ತಿನ್ನೋದಿಲ್ಲ ಅಂತ ಹೋಗಿರ್ತಾನೆ. ಅವರಮ್ಮ ಈಗ ಅದನ್ನು ಹೇಳ್ಕೊಂಡು ಗೋಳಾಡ್ಕೊಂಡು ಅಳ್ತಿದ್ದಾರೆ. ಆದರೆ ಆ ಕುಟುಂಬದವ್ರು ಯಾರೂ ಕೂಡ ನನ್ನ ಮಗ ರಾಂಗ್ ರೂಟಲ್ಲಿ ಹೋಗಿದ್ದಾನೆ ಅನ್ನೋದನ್ನು ಹೇಳ್ತಿಲ್ಲ. ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು, ಅದನ್ನು ನೋಡಿದವರು ಆತ ರಾಂಗ್ ರೂಟಲ್ಲಿ ಹೋಗಿದ್ದ ಅನ್ನೋದನ್ನು ಹೇಳ್ತಾರೆ. ಈ ಶಿವಶಂಕರ್ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಯುವಕ, ಇವನು ಮಾಡಿದ ತಪ್ಪಿನಿಂದಾಗಿ ಇವತ್ತು 20 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 2 ಮಕ್ಕಳು ಕೂಡ ಇರುವಂಥದ್ದು. ಈ ಶಿವಶಂಕರ್ ರೆಡ್ಡಿಯ ತಪ್ಪು ಎಷ್ಟಿದೆಯೋ ಅದರ ಡಬಲ್ ತಪ್ಪು ಇರುವಂಥದ್ದು ಇದೇ ವೇಮೂರಿ ಕಾವೇರಿ ಬಸ್ನ 2 ಡ್ರೈವರ್ಗಳದ್ದು. ಒಬ್ಬರು ಪ್ರಕಾಶಂ ಜಿಲ್ಲೆಯ ಶಿವನಾರಾಯಣ ಅನ್ನುವಂತಹ ಸ್ಪೇರ್ ಡ್ರೈವರ್,
ಇನ್ನೊಬ್ಬರು ಪಲನಾಡಿನ ಅಲ್ಲಿನ ಜಿಲ್ಲೆ ಲಕ್ಷ್ಮಯ್ಯ ಅನ್ನುವಂತಹ ಮತ್ತೊಬ್ಬ ಡ್ರೈವರ್. ಈ ಇಬ್ಬರು ಡ್ರೈವರ್ಗಳು ಸಮಸ್ಯೆ ಆದ ಕೂಡಲೇ ಸುಮಾರು 300 ಮೀಟರ್ಗಳ ಕಾಲ ಕೆಳಗಡೆ ಬೈಕ್ ಬಿದ್ದರೂ ಕೂಡ ಅದನ್ನು ಎಳ್ಕೊಂಬಂದಿದ್ದಾರೆ, ಗಾಡಿನ ಪಕ್ಕಕ್ಕೆ ಹಾಕುವಂತಹ ಪ್ರಯತ್ನಗಳನ್ನು ಮಾಡಿಲ್ಲ. ಆ ಸಂದರ್ಭದಲ್ಲೇ ಬೆಂಕಿ ಹೊತ್ಕೊಂಡು ಟ್ಯಾಂಕ್ ಲೀಕ್ ಆಗಿದೆ, ಬ್ಲಾಸ್ಟ್ ಆಗಿದೆ. ಮುಂದಿನ ಡೋರ್ ಜಾಮ್ ಆಗಿತ್ತು, ಆ ಜಾಮ್ ಆಗಿಲ್ಲ ಅಂದಿದ್ದರೆ ಇನ್ನೊಂದಷ್ಟು ಜನ ಬದುಕುಳಿತಿದ್ರು. ಆದರೆ ಇಲ್ಲಿ ಆರಂಭದಲ್ಲಿ ನೀವು ನೋಡಿದ್ರಿ ಕಾಪರ ಅಶೋಕ್ ಅನ್ನುವಂಥವ್ರು, ಅವರು ಹೇಳಿ ಕೇಳಿ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವಂಥದ್ದು. ಅದರಲ್ಲೂ BTM ಲೇಔಟ್ನ ನಿವಾಸಿ ಅಂತ ಕೆಲವು ತೆಲುಗಿನ ವೆಬ್ಸೈಟ್ಗಳು ಮೆನ್ಷನ್ ಮಾಡಿರುವಂಥದ್ದು. ಮೂಲತಃ ಅವರು ನೆಲ್ಲೂರು ಜಿಲ್ಲೆಯವರು. ಅವರು ಯಾವುದೋ ಸಂಬಂಧಿಕರ ಮನೆಗೋ ಏನು ಹೋಗಿ ಬರುವಂತಹ ಸಂದರ್ಭದಲ್ಲಿ ಇದಾಗಿರುವಂಥದ್ದು. ದೀಪಾವಳಿಗೆ ಅಂತ ಹೋಗಿರ್ತಾರೆ, ದೀಪಾವಳಿ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಇದಾಗಿರೋದು. ಅಲ್ಲೂ ಕೂಡ ಆ ಅಭೀರ ಅನ್ನುವಂತಹ 2 ವರ್ಷದ ಮಗ ಅವನು ನಿದ್ದೆ ಮಾಡಿರಲಿಲ್ಲ, ಎದ್ದಿದ್ದ, ಅವನ ಜೊತೆಲಿ ಮಾತಾಡ್ತಾ ಕೂತಿದ್ದ ತಂದೆ ಅಶೋಕ್ ಕಾಪರ. ಆ ನಂತರದಲ್ಲಿ ಏನೋ ಸ್ಫೋಟ ಆಗುತ್ತೆ, ಸ್ಫೋಟ ಆಗಿದ್ದು ನೋಡಿದ್ರೆ ಹೊಗೆ ಬರೋಕ್ಕೆ ಶುರುವಾಗುತ್ತೆ, ಏನೋ ಬಾಂಬ್ ಗೀಮ್ ಬ್ಲಾಸ್ಟ್ ಆಯ್ತಾ ಅನ್ನುವಂತಹ ಭಯ ಇರುತ್ತೆ. ತಕ್ಷಣ ಪತ್ನಿ ಶ್ರೀ ಹರ್ಷರನ್ನು ಎಬ್ಬಿಸಿ ಹೇಳುವಂಥದ್ದವರು, ನಾವು ಬದುಕಲ್ಲ ಅನಿಸುತ್ತೆ, ದೇವ್ರ ದಯೆ ಇದ್ದರೆ, ಅದೃಷ್ಟ ಇದ್ದರೆ ನಾವು ಬದುಕ್ತೀವಿ. ಕೂಡಲೇ ಆ ಎಮರ್ಜೆನ್ಸಿ ಡೋರನ್ನು ಬ್ರೇಕ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. 1 ಸಲ 2 ಸಲ 3 ಸಲ, ಕೊನೆಗೆ 4ನೇ ಸಲ ಹೊಡೆದಾಗ ಅದು ಬ್ರೇಕ್ ಆಗುತ್ತೆ. ಅಲ್ಲಿಂದ ಮಗನನ್ನು ಮೊದಲು, ಮಗಳನ್ನು ಅನಂತರದಲ್ಲಿ, ಪತ್ನಿಯನ್ನು ಅನಂತರದಲ್ಲಿ, ಕೊನೆಗೆ 4ನೆಯ ಸರದಿಯಲ್ಲಿ ಅವರು ಕೆಳಗೆ ಧುಮುಕ್ತಾರೆ. ಅವ್ರು ಆದಮೇಲೆ ಒಬ್ಬೊಬ್ರು ಧುಮುಕ್ಬೇಕಾದ್ರೆ ಒಬ್ಬೊಬ್ರನ್ನು ಕರ್ಕೊಂಡೋಗಿ ಪಕ್ಕಕ್ಕೆ ಬಿಡ್ತಾರೆ. ಯಾಕಂದರೆ ಪತ್ನಿ, ಆ 2 ಮಕ್ಕಳು ಒಂದು ಕಡೆ ಕೂತ್ಕೊಂಡು ಒಬ್ಬೊಬ್ರು, ಯಾಕಂದರೆ ಅವರು ಸುಧಾರಿಸ್ಕೋತಿರ್ತಾರೆ ಮಕ್ಕಳಿಗೆ ಏನಾಯಿತು ಅನ್ನೋ ಭಯದಲ್ಲಿ. ಅಂತಹ ಸಂದರ್ಭದಲ್ಲಿ 19 ಮಂದಿ ಉಳಿದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ಕಾಪರ ಅಶೋಕ್ ಅವರು. ಇಲ್ಲಿ ಇನ್ನೂ ಮುಖ್ಯ ಅನಿಸುವಂಥದ್ದು, ಈ ಬಸ್ ಸಮಸ್ಯೆ ಆದ ಕೂಡಲೇ ಆ ಲಕ್ಷ್ಮಯ್ಯ ಮತ್ತು ಶಿವನಾರಾಯಣ್ ಅನ್ನುವಂತಹ ಡ್ರೈವರ್ಗಳು ಅವರನ್ನು ಉಳಿಸುವ ಪ್ರಯತ್ನವನ್ನು ಮಾಡಲಿಲ್ಲ. ಕೊನೆ ಪಕ್ಷ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಿಲ್ಲ. ಒಂದು ವೇಳೆ ಕೂಡಲೇ ಹೇಳಿದ್ದಿದ್ರೆ 300 ಮೀಟರ್ಗಳ ಕಾಲ ಆ ಗಾಡಿಯನ್ನು, ಬೈಕನ್ನು, ಶಿವಶಂಕರ್ ರೆಡ್ಡಿ ಅನ್ನುವಂತಹ ಯುವಕನ ಬೈಕನ್ನು ಅವನ ಡೆಡ್ ಬಾಡಿ ಸಮೇತ ಎಳ್ಕೊಂಬರುತ್ತಲ್ಲ ಬಸ್, ಆಗಲೇ ಹೊಡೆದ ಕೂಡಲೇ ಕೊನೆ ಪಕ್ಷ ಹೇಳಿದ್ದಿದ್ದರೆ ಪ್ರಯಾಣಿಕರಿಗೆ ಎಚ್ಚರವಾಗಿರಿ, ಸಮಸ್ಯೆ ಆಗಿದೆ, ತೊಂದರೆ ಆದರೆ ನೀವು ನಿಮ್ಮ ಪ್ರಾಣ ಉಳಿಸ್ಕೋಬೇಕು ಅಂತ ಹೇಳಿದ್ದಿದ್ರೆ ಇನ್ನೊಂದಷ್ಟು ಜನರ ಪ್ರಾಣ ಉಳಿತಿತ್ತು. ಆದರೆ ಇಲ್ಲಿ ಒಬ್ಬೇ ಒಬ್ಬ ಕಾಪರ ಅಶೋಕ್ ಅನ್ನುವಂತಹ ವ್ಯಕ್ತಿ ಮತ್ತು ಆತನ 2 ವರ್ಷದ ಮಗ, ಅವರಿಬ್ಬರು ಎಚ್ಚರವಾಗಿದ್ದ ಕಾರಣಕ್ಕೋಸ್ಕರನೇ 19 ಮಂದಿ ಪ್ರಾಣ ಉಳಿದಿದೆ. ಇಲ್ಲಿ ಬಹುದೊಡ್ಡ ಸವಾಲಾಗಿರುವಂಥದ್ದು ಜೀವ ಉಳಿಸ್ಕೊಳ್ಳೋದಕ್ಕೆ. ಆ ಜಾಗ ಚಿಕ್ಕದಿರುತ್ತೆ, ಚಿಕ್ಕ ಜಾಗದಲ್ಲಿ ಅವರೆಲ್ಲ ಮಲಗಿರ್ತಾರೆ. ಆಲ್ಮೋಸ್ಟ್ 3 ಗಂಟೆ ಬೆಳಗಿನ ಜಾವ ಅಂದರೆ ಕಣ್ಣು ಬಿಡೋಕ್ಕಾಗ್ತಿರೋದಿಲ್ಲ, ಟ್ರಾವೆಲ್ ಮಾಡ್ತಿರ್ತಾರೆ. ಇದರ ಮಧ್ಯೆ ಬೆಂಕಿ ಹೊತ್ಕೊಳ್ಳುತ್ತೆ. ಆ ಬೆಂಕಿ ಹೊತ್ಕೊಂಡಾಗ ಬಿಸಿ, ಕಾವು ಇವೆಲ್ಲದರ ಮಧ್ಯೆ ಒಂದು ಸಾಮೂಹಿಕ ಸನ್ನಿಗೊಳಗಾಗ್ಬಿಡ್ತಾರೆ ಜನ. ಉಸಿರಾಟದ ಸಮಸ್ಯೆ ಬರುತ್ತೆ, ಹೊಗೆ ಇರುತ್ತೆ, ಇದ್ರ ಜೊತೆಯಲ್ಲಿ ಕಾವು, ಇದರೆಲ್ಲದರ ಮಧ್ಯೆ ಜೀವ ಉಳಿಸ್ಕೋಬೇಕು ಅಂದರೆ ನಿದ್ದೆ ಅನ್ನುವಂತಹ ಮಂಪರು ಕೂಡ ಅವರನ್ನು ಕಾಡಿರುತ್ತೆ. ಈ ಪೈಕಿ ಅಲ್ಲಿ ವಿಧಿವಿಜ್ಞಾನ ತಂಡ ಒಂದು ಹೋಗಿದೆ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಬೈಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಒಂದೊಂದು ಬಾಡಿ ಎತ್ತಬೇಕಾದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಒಂದಷ್ಟು ಚಿಕ್ಕ ಮಕ್ಕಳ ಬಾಡಿಗಳು ಹಿಂಗೆ ಮುಟ್ಟಿದ ತಕ್ಷಣ ಆ ಅಸ್ಥಿಪಂಜರಗಳು ಮುರಿದು ಕೆಳಗೆ ಬೀಳ್ತಾವಂತೆ. DNA ಟೆಸ್ಟ್ ಮಾಡಿ ಅವ್ರು ಯಾರು ಏನು ಅನ್ನೋದನ್ನೆಲ್ಲ ಅವರು ಪತ್ತೆ ಹಚ್ಚಿ ಆ ಬಾಡಿಗಳನ್ನು ಅವರಿಗೆ ಕೊಡಬೇಕಿದೆ, ಹಸ್ತಾಂತರಿಸಬೇಕಿದೆ. ಆದರೆ ಆ ಅಸ್ಥಿಪಂಜರಗಳನ್ನು ಕೆಲವು ಮುಟ್ಟಿದಾಗ ಪುಡಿಯಾಗಿ ಕೆಳಗೆ ಬೀಳ್ತಿದ್ದಾವೆ. ಅಷ್ಟರ ಮಟ್ಟಿಗೆ ಬೆಂಕಿ ಅವರನ್ನು ಸುಟ್ಟು ಹಾಕಿರುವಂಥದ್ದು. ಇನ್ನೂ ಮುಖ್ಯ ಏನಂದರೆ, ಇಲ್ಲಿ ಕೆಲವರ ವಸ್ತುಗಳೇನಿದ್ದಾವೆ, ಅವರವರ ಸೀಟ್ಗಳ ಮುಂದೆ ಇದ್ದಂತಹ ವಸ್ತುಗಳು ಮತ್ತು ಅಸ್ಥಿಪಂಜರಗಳು ಕಾಣೋ ಮಟ್ಟಿಗೆ ಸುಡದೇ ಇರುವಂತಹ ದೇಹಗಳೇನಿದ್ದಾವೆ, ಆಯಾಯ ಸೀಟ್ ನಂಬರನ್ನು, ಅಷ್ಟು ಅಸ್ಥಿಪಂಜರ ಅಥವಾ ಬಾಡಿ ಇರುತ್ತೆ, ಆ ಬಾಡಿಯನ್ನು ಒಂದು ಕವರಲ್ಲಿ ತುಂಬಿ ಅದು ಸೀಟ್ ನಂಬರನ್ನು ಅಂಟಿಸ್ತಿರುವಂಥದ್ದು. ಕೊನೆಗೆ ಯಾರಿದ್ರೂ ಯಾರಿರಲಿಲ್ಲ. ಈಗ ಡ್ರೈವರ್ ಇಬ್ಬರು ಕೂಡ, ಲಕ್ಷ್ಮಯ್ಯ ಮತ್ತು ಶಿವನಾರಾಯಣ್ ನಾಪತ್ತೆ ಆಗಿದ್ದಾರೆ, ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾತುಗಳೇನು ಕೇಳಿ ಬಂದಿತ್ತು. ಇಲ್ಲ, ಅವರೂ ಕೂಡ ಸುಟ್ಟೋಗಿರಬಹುದು ಅನ್ನುವಂತಹ ಒಂದು ವಾದವನ್ನು ಆ ವೇಮೂರಿ ಕಾವೇರಿ ಬಸ್ ಮಾಲೀಕರು ಕೂಡ ಕೊಡ್ತಿರುವಂಥದ್ದು. ಇದು ಎಲ್ಲದರ ಮಧ್ಯೆ ಈ ದುರಂತಕ್ಕೆ ಮೂಲ ಕಾರಣ ಏನು ಅಂತ ಹುಡುಕುವ ಪ್ರಯತ್ನಗಳನ್ನು ಅಲ್ಲಿನ ಸರ್ಕಾರ, ತೆಲಂಗಾಣ ಸರ್ಕಾರ 8 ಟೀಮ್ಗಳನ್ನಾಗಿ ಮಾಡಿ
ತನಿಖೆಗೆ ಒಳಪಡಿಸಿರುವಂಥದ್ದು. ಕೆಲವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಆದರೆ ಒಂದು ಎಂತಹ, ಯಾಕಂದರೆ ಬಸ್ಸಲ್ಲಿ ಹೋದರೆ ನಾವು ಸೇಫ್ಟಿ ಇರ್ತೀವಿ, ಸರ್ಕಾರಿ ಬಸ್ ಇರಬಹುದು, ಖಾಸಗಿ ಬಸ್ ಇರಬಹುದು, ಅಂತಹ ಬಸ್ಗಳಲ್ಲೇ ಈ ಥರದ್ದು ದುರಂತ ಆದರೆ, ಒಂದು ಡೋರ್ಗಳು ಜಾಮ್ ಆಗ್ತಿದ್ದಾವೆ, ಅದನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಸ್ಥಿತಿ ಇದೆ ಅನ್ನೋದಾದರೆ ಅಂತಹ ಬಸ್ಗಳನ್ನು ರಸ್ತೆಗೆ ಬಿಡಲೇಬಾರ್ದು. RTO ಅಧಿಕಾರಿಗಳು ಆ 4 ಕಾಣಿ ಎಂಜಲ್ ಕಾಸಿಗೂ ಕೈಯೊಡ್ಡಿ ಇವತ್ತು ಇಷ್ಟು ಜನರ ಸಾವಿಗೆ ಕಾರಣ ಆಗಿರಬಹುದು. ನಿಜಕ್ಕೂ ಇದು ದಾರುಣ.